ಮದ್ವೆಕ್ಕಿಂತ ಮುಂಚೆ ಒಂದ್ ಗ್ಲಾಸ್ ಕೂಡ ತೆಗೆದು ಸಿಂಕಿಗೆ ಆಗ್ತಿರ್ಲಿಲ್ಲ. ಆದ್ರೆ ಇವಾಗ ಮದ್ವೆ ಆದ್ಮೇಲೆ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗೋಗ್ಬಿಟ್ಟಿದೆ ನನ್ನ ಲೈಫು. ಈಗ ಪ್ರತಿಯೊಂದು ರೆಸ್ಪಾನ್ಸಿಬಿಲಿಟಿನೂ ಮ್ಯಾನೇಜ್ ಮಾಡ್ತಾ, ಮನೇಲಿರುವಂತಹ ಕೆಲ್ಸಾನು ಮ್ಯಾನೇಜ್ ಮಾಡ್ಕೊಂಡು, ಮನೇನು ನೋಡ್ಕೊಂಡು ಹೋಗುವಂತ ಬ್ಯಾಲೆನ್ಸಿಂಗ್ ಲೈಫ್ ನ ನಾನು ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಸೊ ನಾನು ಒಬ್ಳೆ ಅಂತ ಅಲ್ಲ, ಪ್ರತಿಯೊಂದ್ ಹೆಣ್ಮಗುನು ಅದೇ ರೀತಿ ಮಾಡ್ತಾ ಇರ್ತಾಳೆ. ಒಂದು ಚಿಕ್ಕ ರಿಮೋಟ್ಗೋಸ್ಕರ ಜಗಳ ಆಡ್ತಿದ್ದಳು, ಇವಾಗ ಪ್ರತಿಯೊಂದರಲ್ಲೂ ಕಾಂಪ್ರಮೈಸು ಮತ್ತೆ ಸ್ಯಾಕ್ರಿಫೈಸೇಷನ್ ನ ಮಾಡ್ತಾ ಇರ್ತೀವಿ. ನಮ್ಮ ಆಸೆಗಳು, ನಮ್ಮ ಡ್ರೀಮ್ಸ್ಗಳು, ಸೊ ಏನೇನಿರುತ್ತೆ ಎಲ್ಲದನ್ನು ಸ್ಯಾಕ್ರಿಫೈಸ್ ಮಾಡ್ಕೊಂಡು ಫ್ಯಾಮಿಲಿಗೋಸ್ಕರ ಅಂತ ಏನೇ ಜಗಳ ಇದ್ರೂ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಇವನ್ನೆಲ್ಲದನ್ನು ಯಾವ್ದನ್ನು ನೋಟಿಸ್ ಮಾಡ್ದಲೇ ಇದ್ದಾಗ ತುಂಬಾ ಹರ್ಟ್ ಆಗುತ್ತೆ. ಆ ಟೈಮಲ್ಲೂ ಫ್ಯಾಮಿಲಿ ಖುಷಿಗೋಸ್ಕರ ಅಂತನೂ ಕೂಡ ಸೈಲೆಂಟ್ ಆಗಿ ಅದೊಂದು ಫೇಕ್ ಸ್ಮೈಲ್ ನ ಇಟ್ಕೊಂಡು ನಾವು ಜೀವನನ ನಡೆಸ್ತಾ ಇದೀವಿ ಅಲ್ವಾ. ಇದ್ರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಸಿ ಯು ಇನ್ ದ ನೆಕ್ಸ್ಟ್